ವೀಕ್ಷಕ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ನಾನು ಸಂಗೀತ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಮಂಡಿ ನೋವು, ಮೂಳೆ ಸವಕಳಿ. ಮೂಳೆ ಅಂದರೆ ಎಲುಬು ಸವಕಳಿಗೆ ಕಟ್ ಅಂತ ಶಬ್ದ ಬರ್ತಿರ್ತೈತಿ. ಮೊಣಕಾಲು ಭಯಂಕರ ನೋವಾಗಿರ್ತೈತಿ, ಮೊಣಕಾಲು ನೋವಾಗಿರ್ತೈತಿ. ಹಾಗೆ ಅಂಥವು ಈ ಸರ್ಟನ್ ಏಜಿಗೆ ಆಗಿಬಿಡ್ತೈತೆ ಅದು. ಆ ಥರ ಮೂಳೆ ಸವಕಳಿ ಆಗೈತಿ ನಿಮ್ಗೆ ಅಂತಾರೆ. ಅಂಥದಕ್ಕೆ ಮತ್ತು ಇದು ಮೊಣಕಾಲು ನೋವಾಗಿರ್ತೈತೆ. ಅದು ಮೂಳೆ ಸವಕಳಿ ಆತಂದ್ರೆ ಮೊಣಕಾಲು ನೋವು ಬರ್ತೈತಿ. ಅಂಥ ನೋವು ಬರೋ ಟೈಮ್ನೊಳಗೆ ಅದಕ್ಕೆ ನಿಮಗೆ ಮನೆ ಬದ್ಧ ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಮಾಡಿ ಶೇರ್ ಮಾಡಿ ನನಗೆ ಹುರುಪು ತುಂಬಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ ನಾನು. ಏನಪ್ಪ ಅಂದ್ರೆ ಸರಳ ಐತಿರು. ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನೈತಪ್ಪ ಅಂತಂದ್ರೆ ಹೇಳಿನಾನು ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮಗೆ ಔಷಧಾಲಯ ಆಗಬೇಕು ಅನ್ನೋದು ಈ ಆಶ್ರಮದ ಉದ್ದೇಶ. ಮತ್ತು ಆ ಥರ ಮಾಡಿ ಇದ್ರ ಉಪಯೋಗ ತೊಗೊಂಡ್ರೆ ನಾನು ಹೇಳೋದಕ್ಕೆ ಸಾರ್ಥಕ ಆಗುತ್ತೆ. ಏನಪ್ಪ ಅಂದ್ರೆ ಸರಳ ಐತಿರು, ಅಗದಿ ಸರಳ ಅಂದ್ರೆ ಸರಳ ಐತಿ. ಏನು ರೀ, ಒಂದಿಷ್ಟು ಎಳ್ಳು ಎಣ್ಣೆ ಅಂತಾರೆ. ಎಳ್ಳು ಎಣ್ಣೆ ಸಿಗ್ತೈತೆ ನಿಮಗೆ ಎಲ್ಲಿ ಬೇಕಾದಲ್ಲಿ ಬಿಗ್ ಬಜಾರ್ದಾಗ, ದೊಡ್ಡ ಬಜಾರ್ದಾಗ, ಆ ಬಜಾರ ಈ ಬಜಾರ ಎಲ್ಲ ಮಾರ್ಕೆಟ್ನಾಗ ಸಿಗ್ತೈತಿ, ಗಂಧಿ ಅಂಗಡಿಯಾಗ ಸಿಗ್ತೈತಿ, ಎಲ್ಲ ಕಡೆ ಸಿಗ್ತೈತಿ. ಎಳ್ಳು ಎಣ್ಣೆ ತೊಗೊರಿ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊ, ಭಾಳ ಬಿಸಿ ಊರು ಬೆಚ್ಚಗೆ ಮಾಡ್ಕೋಬೋದು. ಅದಕ್ಕೆ ಬೇಕಂದ್ರೆ ನಿಮಗೆ ಸೆಂಟೆಂಟ್ ಬೇಕಪ್ಪ ಅಂದರೆ ಸ್ವಲ್ಪ ಕರ್ಪೂರ ಹಾಕೋರಿ. ಅದ್ರಾಗ ಹಾಕ್ಕೊಂಡು ಅದನ್ನು ಕರ್ಪೂರ ಹಾಕ್ಕೊಂಡು ಆ ಎಣ್ಣೆನ ಮಸಾಜ್ ಮಾಡ್ಕೊರಿ ಕಾಲಿಗೆ. ಎಲ್ಲಿ ಮೊಣಕಾಲಾಗಿರ್ತೈತಿ ಮೊಣಕಾಲಿಗೆ, ಕೈಗೆ ಇಂಥಲ್ಲಿ ಮೊಣಕೈಗೆ ಇಂಥ ಆಗಿದ್ದು, ಇಲ್ಲಿ ಕೀಲು ನೋವು ಇಲ್ಲಿ ಆಗಿತ್ತಂದ್ರೆ ಇಲ್ಲಿ ಕೀಲಾಗಿರ್ತದೆ, ಇಲ್ಲಿ ಎಲ್ಲಿ ಸವಕಳಿ ಆಗೈತೆ ಅಂತ ಹೇಳ್ತಾರೆ ಬೋನು, ಅಲ್ಲೇ ಹಚ್ಚಿ ಮಸಾಜ್ ಮಾಡಿ ಅದನ್ನು ಹಂಗೆ ಬಿಡ್ರಿ. ಏನಪ್ಪ ಅಥವಾ ಬಿಸಿಲಿಗೆ ಇದನ್ನು ಮಾಡಿದ್ರು ಅಡ್ಡಿ ಇಲ್ಲ. ಬೆಳಗಿನ ಎಳೆ ಬಿಸಿಲು 8 ಗಂಟೆ 10 ಗಂಟೆದೊಳಗೆ ಬಿಸಿಲು ಕಾಸಬೇಕು. ಸಾಯಂಕಾಲ 4 ಗಂಟೆ ನಂತರ ಬಿಸಿಲು ಕಾಸಬೇಕು. ಆ ಥರ ಕಾಸ್ಕೊಂತ ಬರ್ರಿ. ಮತ್ತು ಅದು ಅಷ್ಟಲ್ದನ ನಿಮಗೆ ಇನ್ನೂ ತೀವ್ರವಾಗಿ ಆರಾಮ ಆಗ್ಬೇಕಪ್ಪ ಅಂತಂದ್ರೆ ಈ ಲಕ್ಕಿ ಸೊಪ್ಪು ಅಂತ ಸಿಗ್ತೈತಿ. ಲಕ್ಕಿ ಸೊಪ್ಪು ಹಳ್ಳದ ದಂಡೆಗೆ ಸಾಕಷ್ಟು ಬೆಳೀತೈತೆ. ಅದು ಕುರ್ಚಲ್ ಗಿಡ ಅದು ಏನು ಸಾಕಷ್ಟು ಬೆಳೀತೈತೆ. ಅದು ಲಕ್ಕಿ ಸೊಪ್ಪು ಅದರದು ಆ ಗಿಡದ ತಪ್ಪಲ ಸೊಪ್ಪು ಅಂತಾರೆ. ಅದನ್ನ ತಪ್ಪಲು ಅಂತೀವಿ, ಆಡು ಭಾಷೆದಾಗ ತಪ್ಪಲು ಅಂತೀವಿ. ಅದನ್ನು ಜಜ್ಜಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ನಿಮಗೆ ನೋವು ಎಲ್ಲಿರ್ತೈತೆ ಅಲ್ಲೆಲ್ಲಿ ಪೇಸ್ಟ್ ಹಚ್ಕೊಂಬಿಡ್ರಿ. ಅದನ್ನು ಪೇಸ್ಟ್ ಹಚ್ಕೊಂಬಿಡ್ರಿ. ಎಳ್ಳೆಣ್ಣೆ ಹಚ್ಕೊಂಡಿರ್ತೀರಿ. ಅದನ್ನು ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಮಾಡಿಕೊಂಡು ಭಾಳ ಅದ್ಭುತ ಪರಿಣಾಮ ಕೊಡ್ತೈತೆ. ಅದೇ ಥರನ ಇದನ್ನು ಪೇಸ್ಟನ್ನ ಇದನ್ನು 2 ಹೊತ್ತು ಹಚ್ಕೊರಿ. 2 ಹೊತ್ತು ಹಚ್ಕೊಂಡು ಇದನ್ನು ಮಾಡಿರಂದ್ರೆ ನಿಮಗೆ ಭಾಳ ಅದ್ಭುತವಾದಂಥ ಫಲಿತಾಂಶ ಕೊಡ್ತೈತಿ. ಇದು ಏನು ರೀ, ಇದನ್ನು ಆನಂತರ ಒಣಗಿತಂದ್ರೆ ಅದು ಒಣಗಿದ ನಂತರ ಏನು ಮಾಡೋಕ್ಕಪ್ಪ ಅಂತಂದ್ರೆ ಆ ಪೇಸ್ಟ್ ಅದನ್ನು ಒಣಗಿದ ನಂತರ ಅಥವಾ ಒಂದು ಅರ್ಧ ತಾಸು ಅಥವಾ ಒಂದು ಗಂಟೆ ಅರ್ಧ ಗಂಟೆ ಬಿಟ್ಟು ಒಣಗಿದ ಅದನ್ನು ಇದನ್ನು ಮಾಡಿ ಬಿಸಿ ನೀರು ಇರ್ತಾವಲ್ಲ ಮನ್ಯಾಗ, ಬಿಸಿನೀರು ಅದು ಖಾಲಿ ಬ್ಯಾಗ್ ಮೊಣಕಾಲು ಭಾಳ ಮಂಡಿನ ಅಂತಾರೆ, ಮೊಣಕಾಲು ಮಂಡಿ ಅಂತಾರೆ. ಆ ಮಂಡಿ ಭಾಳ ಹೆಚ್ಚಾಗಿ ಜನರಿಗೆ ಆಗೋದಂದ್ರೆ ಅದು ಮಂಡಿಗೆ ಹಾಕಿರ್ತೈತಿ. ಅದನ್ನು ನೀವು ಬಿಸಿನೀರಿಗೆ ತೊಳ್ಕೊಂಬಿಡ್ರಿ. ಬಿಸಿನೀರು ಹಾಕಿ ಹಿಂಗೆ ಮ್ಯಾಗಿದ್ದು ಹಾಕಿದ್ರೆ ಅಂದರೆ ಚಲೋ, ಇನ್ನೂ ಇಟ್ಟು ಒಳ್ಳೆಯದಾಗತ್ತೆ. ಆ ಥರ ಮಾಡಿ ಇದನ್ನು ತೊಳ್ಕೊಂಡು ಇದನ್ನು ಮಾಡ್ಕೊತ ಬಂದ್ರೆ ನಿಮ್ಮ ಕೀಲು ನೋವು, ಮೂಳೆ ಸವಕಳಿಯಿಂದ ಎಲುಬು ಸವಕಳಿ ಆಗಿ ಅಂತಿರ್ತಾರೆ. ಮೂಳೆ ಅಂದರೆ ಎಲುಬು ಸವಕಳಿ ಆಗ್ಯಾವು, ಇದಾಗೈತೆ ನಿಮಗೆ ಮಂಡಿ ನೋವು, ಅದಕ್ಕೆ ಮಂಡಿ ನೋವು ಬಂದಿರ್ತೈತೆ ಹಿಂಗೆ ಅಂತಂತಾರೆ. ಅಂಥದ್ದು ಇದಕ್ಕೆ ಏನು ಮಾಡ್ಬೇಕಂದ್ರೆ ಇದರದ್ದು ಪೇಸ್ಟನ್ನ ಮತ್ತು ಎಳ್ಳೆಣ್ಣೆ ಹಚ್ಚೋದು, ಎಳ್ಳೆಣ್ಣೆ ಮಸಾಜ್ ಮಾಡೋದು, ಪೇಸ್ಟ್ ಹಚ್ಚೋದು. 2 ಹೊತ್ತು ಮಾಡಬೇಕು. 2 ಹೊತ್ತು ಮಾಡಿಕೊಂಡ್ರೆ ನಿಮ್ಗೆ ಕಾಲೆಲ್ಲ 1 ಹೊತ್ತು ಮಾಡ್ಕೊರಿ. ಅದ್ರದ್ದು ಏನಿಲ್ಲ. ಆದರೆ ನಿಮ್ಗೆ ಲೇಟಾಗಿ ಪರಿಣಾಮ ಸಿಗ್ತೈತಿ. ಫಲಿತಾಂಶ ಸಿಗಬೇಕಪ್ಪ ಅಂದ್ರೆ 2 ಹೊತ್ತು 2 ಪೇಸ್ಟೂ ಹಚ್ಕೊರಿ ಮತ್ತು ಎಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊರಿ. ಎಳ್ಳೆಣ್ಣೆ ಹಚ್ಚಿ ಮಸಾಜ್ ಮಾಡ್ಕೊತ ಬಂದಿರಂದ್ರೆ 2 ಹೊತ್ತು ಮಾಡಿದ್ರಂದ್ರೆ ನಿಮಗೆ ತೀವ್ರವಾಗಿ ಆರಾಮಾಗುತ್ತೆ. ಮತ್ತು ತೀವ್ರವಾಗಿ ಮಂಡಿ ನೋವು ಗುಣ ಆಗೋಕ್ಕೆ ಸಹಾಯ ಆಗುತ್ತೆ. ಮಾಡಿ ಇದ್ರ ಉಪಯೋಗ ತೊಗೊಳ್ತೀರಿ ಅಂದ್ರೆ
ತೊಗೊಂಡ್ರೆ ನಾನು ಹೇಳಿದ್ಕು ಸಾರ್ಥಕ ಆಗುತ್ತೆ. ನೀವು ಇದು ಉಪಯೋಗ ತೊಗೊಂಡು ನನಗೆ ಕಾಮೆಂಟ್ ಮಾಡಿದರೆ ನಾನು ಭಾಳ ಸಂತೋಷ ಪಡವ ನಾನು ಮೊದಲನೇ ವ್ಯಕ್ತಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತಿಂಥದ ಮಾಹಿತಿ ತೊಗೊಂಡು ಭೇಟಿ ಹಾಕೀನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.